ಅಣ್ಣ ಯಾಕಣ್ಣ? ಸುರೇಂದ್ರ, ನಾನು ಜಾನಕಿ ಅವ್ರಿಗೆ ಬೇಕಾದಷ್ಟು ಸಲ ಈ ಹಿಂದೆ ಫೋನ್ ಮಾಡಿದ್ದೆ. ಅದು ಸ್ವಿಚ್ ಆಫ್, ನಾಟ್ ರೀಚಬಲ್ಲು ಇದೆಲ್ಲ ಬರ್ತಾ ಇತ್ತು. ಈಗ ಅವ್ರ ನಂಬರ್ ಆನ್ ಆಗಿದೆ ಅಂತ ನೋಟಿಫಿಕೇಶನ್ ಬಂತು. ಸಡನ್ ಆಗಿ ನಾನು ಅವ್ರಿಗೆ ಫೋನು ಮಾಡಿದೆ, ಅದು ರಿಂಗೂ ಆಯ್ತು. ಏನು ರಿಂಗ್ ಆಯ್ತಾ? ಅವ್ರ ಕಾಲ್ ರಿಸೀವ್ ಮಾಡಿದ್ರ? ನೀನ್ ಮಾತಾಡ್ದ? ಅದು ಅವರು ರಿಸೀವ್ ಮಾಡಲಿಲ್ಲ. ಅದಕ್ಕೆ ನಾನು ಅವ್ರಿಗೆ ಮೆಸೇಜ್ ಕಳಿಸ್ದೆ, ವಾಪಸ್ ಫೋನ್ ಮಾಡಿ ಅಂತ. ಅದು ಅವ್ರಿಗೆ ನಾನು ಅಂತ ಗೊತ್ತಾಯ್ತೋ ಇಲ್ವೋ. ಅವರು ಗೊತ್ತಾಗಿದ್ರೆ ಖಂಡಿತ ಫೋನ್ ಮಾಡ್ತಾರೆ. ನಿನಗೇನು ಅನ್ಸುತ್ತೆ ಸುರೇಂದ್ರ, ಅವರು ಎಲ್ಲ ಮರೆತು ನನಗೆ ಫೋನ್ ಮಾಡ್ತಾರ ಅಥವಾ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಫೋನ್ ಮಾಡಲ್ವಾ? ಅಣ್ಣ ಯಾಕಣ್ಣ ಇಷ್ಟೊಂದು ಟೆನ್ಷನ್ ತಗೋತಿದೀಯ? ಅವರು ಖಂಡಿತ ನಿನಗೆ ಕಾಲ್ ಮಾಡೇ ಮಾಡ್ತಾರೆ. ಅವ್ರು ಈ ಮನೇಲಿದ್ದಾಗ ನಿನ್ನ ಎಷ್ಟು ಕೇರ್ ಮಾಡ್ತಾ ಇದ್ರು. ಬರೀ ನಿನ್ನ ಆರೋಗ್ಯದ ಬಗ್ಗೆ ಮಾತ್ರ ಅಲ್ಲ, ನಿನ್ನ ಕೆಲಸದ ಬಗ್ಗೆ, ನಿನ್ನ ಗೌರವದ ಬಗ್ಗೆ, ನಿನ್ನ ಪ್ರತಿಷ್ಠೆ ಬಗ್ಗೆ ಎಲ್ಲ ಅವರೇ ಕಾಳಜಿ ವಹಿಸ್ತಿದ್ರು. ಬೆಳಗಾದ್ರೆ ಸಾಕು ನಿನ್ ಮುಂದೆ ಇರ್ತಾ ಇದ್ರು. ರಾತ್ರಿ ಮಲಗೋವರೆಗೂ ನೀನು ಏನ್ ಮಾಡಬೇಕು, ಏನ್ ಕುಡಿಬೇಕು, ಏನ್ ತಿನ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇದ್ರು. ಹಾಗೆ ನೀನು ಕೂಡ ಅವ್ರನ್ನ ತುಂಬಾ ಪ್ರೀತಿಯಿಂದ, ತುಂಬಾ ಕಾಳಜಿಯಿಂದ, ಗೌರವದಿಂದ ನೋಡ್ತಾ ಇದ್ದೆ. ಇಷ್ಟೆಲ್ಲ ಕಾಳಜಿ ತೋರಿಸಿದವರು ಏಕಾಏಕಿ ದೂರ ಆಗೋದ್ರು ಅಂದ್ರೆ ಸಾಧ್ಯನಾ? ಇಲ್ಲಣ್ಣ, ನೀನ್ ಹೇಳ್ದಾಗೆ ಅವ್ರು ಯಾವುದೋ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಮೆಸೇಜ್ ನೋಡಿದ ಮೇಲೆ ಖಂಡಿತ ಅವ್ರು ನಿನಗೆ ಕಾಲ್ ಮಾಡೇ ಮಾಡ್ತಾರೆ. ಆಗ ನೀನ್ ಮಾತಾಡು. ಹೌದಾ ಸುರೇಂದ್ರ? ಅವರು ಎಲ್ಲ ಮರೆತು ನನಗೆ ಫೋನ್ ಮಾಡ್ತಾರ? ಖಂಡಿತ ಮಾಡ್ತಾರೆ.